ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ರಾಗಿ ಖರೀದಿ ಕೇಂದ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಯುತ್ತಿದ್ದು, ಇಲ್ಲಿ ಮಧ್ಯವರ್ತಿಗಳು ಮತ್ತು ಅಧಿಕಾರಿಗಳಿಂದ ರೈತರು ಕಿರುಕುಳ ಅನುಭವಿಸುತ್ತಿದ್ದಾರೆ. ಈ ತಕ್ಷಣ ರೈತರಿಗೆ ಸ್ಪಂದಿಸಿ ರಾಗಿ ಖರೀದಿ ಮಾಡಬೇಕೆಂದು ನಾಗಮಂಗಲ ತಾಲೂಕು ಕಚೇರಿಗೆ ಆಗಮಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆಯಲ್ಲಿ ಕುಳಿತು ರೈತರು ಪ್ರತಿಭಟನೆ ನಡೆಸಿದರು. ಹೋರಾಟ ನಾಗಮಂಗಲ ಹೊರವಲಯ ಎಪಿಎಂಸಿ ಆವರಣದಲ್ಲಿ ಸರ್ಕಾರದಿಂದ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು, ಈ ಖರೀದಿ ಕೇಂದ್ರದಲ್ಲಿ ರೈತರು ರಾಗಿಯನ್ನು ಹಾಕಬೇಕಾದರೆ ಅಧಿಕಾರಿಗಳಿಗೆ ಹಣ ನೀಡಬೇಕು, ಇಲ್ಲ ಮಧ್ಯವರ್ತಿಗಳ ಮೂಲಕ ಹೋಗಬೇಕು. ನೇರವಾಗಿ ರಾಗಿ ಖರೀದಿ ಕೇಂದ್ರಕ್ಕೆ ತೆರಳಿದರೆ ಇಲ್ಲ ಸಲ್ಲದ ನೆಪ ಹೇಳಿ ರಾಗಿಯನ್ನು ತೆಗೆದುಕೊಳ್ಳುವುದಿಲ್ಲ. ಇದರಿಂದ ಬೇಸತ್ತ ರೈತರು ಅಧಿಕಾರಿಗಳ ವಿರುದ್ಧ ತಾಲೂಕು ಕಚೇರಿ ಆವರಣಕ್ಕೆ ರಾಗಿ ಮೂಟೆಗಳ ಸಮೇತ ಟ್ರ್ಯಾಕ್ಟರ್ನಲ್ಲಿ ಬಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. 4 ದಿನಕ್ಕೆ ರೈತರು ಬಾಡಿಗೆ ಕಟ್ಟಿ ನಮ್ಮ ಊಟ ತಿಂಡಿ ಎಲ್ಲ ಮಾಡಿ ಅವ್ರ ತರದ 30 ಕ್ವಿಂಟಲ್ ರಾಗಿ 2-3 ಜನದಿಂದ ಎಲ್ಲ ತಿರ್ಗಿ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು ಸರ್. ಅವರು ಇನ್ನೇನು ಆದಾಯ ಸಿಗ್ತದೆ ಅವ್ರಿಗೆ. ಒಂದು 4 ದಿನ ಇನ್ನು ನಾಳೆ ಶನಿವಾರ ಭಾನುವಾರ 2 ದಿನ ತಳಗ ಅಂತಾರೆ ಸರ್. ಸೋಮವಾರ ತಗೊಂಡಿಂದ ಹೇಳ್ತಾರೆ ಅವರು. ಇನ್ನು ಸೋಮವಾರ ತಗೊಂಡ್ರೆ 6 ದಿನ ಆಯ್ತು ಸರ್. 6 ದಿನಕ್ಕೆ ಖರ್ಚು ಎಷ್ಟಿದೆ ಸರ್ ರೈತರು ಒಬ್ಬರು ಇಲ್ಲಿ ಬಾಡಿಗೆ? ಅವ್ರು ಏನು ಮಾಡ್ತಾರೆ ಸರ್? ಅದಕ್ಕೆ ರೈತರು ಮನೆ ಬಾಗಿಲು ಮಾಡ್ಕೊತಾರೆ ಸರ್. ಕೇಳಕ್ ಬಂದೆ ಸರ್, ಓಡಾಕ್ ಕೊಡಿ, ನಮ್ಗೆ ಆಯ್ಸ್ಕೊಳ್ಳಲ್ಲ ಅಂದ್ರೆ ಸರ್ ನಾಳೆ ಶನಿವಾರ ಭಾನುವಾರ 2 ದಿನ ರಜಾ ಮಾಡ್ತೀವಿ, ನಾವು ಗಾಡಿ ಆಯ್ಸ್ಕೊಳ್ಳಲ್ಲಪ್ಪ, ಇವತ್ತೇ ಲಾಸ್ಟು, ನೀವೇನಾರ ಮಾಡ್ಕೊಳ್ರಪ್ಪ, ಅದು ನಿಮ್ಮಿದು ಅಂತ ಅಂದಮೇಲೆ ಅವ್ರು ಇಲ್ಲ ಆಯ್ಸ್ಕೊಳ್ಳೇಬೇಕು ಅಂದಾಗ ಗೋಡಕ್ ಕೊಡಿ ಕೊಡಿಸಿ ನಾವು ಆಯ್ಸ್ತೀವಿ ಅಂತ ಕೇಳಿದ್ರು ಸರ್. ಅದಕ್ಕೆ ನಾವು ಹೇಳ್ದ ತಹಸೀಲ್ದಾರನ್ನ ಕೇಳೋಣ ಅಂತ ನಾವು ಇಲ್ಲಿ ಬಂದಿದ್ದೀವಿ ಸರ್, ಅಷ್ಟೇ ಸರ್. ಇನ್ನು ಈ ಸಂಬಂಧ ಮಾತನಾಡಿದ ರೈತರು, ರಾಗಿಯನ್ನ ತುಂಬಿದ ಟ್ರ್ಯಾಕ್ಟರ್ ಅನ್ನ ತಂದು ಕಳೆದ 1 ವಾರವೇ ಆಗಿದೆ. ಸ್ಥಳೀಯ ಅಧಿಕಾರಿಗಳು ಮಧ್ಯವರ್ತಿಗಳ ಮೂಲಕ ಹೋದರೆ ಮಾತ್ರ ಸ್ಪಂದಿಸುತ್ತಾರೆ, ಇಲ್ಲ ಕುಂಟು ನೆಪ ಹೇಳಿ ನಮ್ಮನ್ನ ಅಲೆಸುತ್ತಾರೆ. ಇದರಿಂದ ಬೇಸತ್ತು ಈ ದಿನ ಪ್ರತಿಭಟನೆ ಮಾಡಲು ಬಂದಿದ್ದೇವೆಂದು ತಿಳಿಸಿದರು. ತಗೊಂಡು ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ. ರಾಗಿನ ರೈತರನ್ನ ನೇರವಾಗಿ ತಗೊಂಡಿಲ್ಲ, ಆಮೇಲೆ ಇಂಡೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದಿನ ಯಾರ ರೈತರನ್ನ ಎಬ್ಬೆಟ್ ತಗೊಂಡು ರಾಗಿ ಹಾಕಿರೋ ಇಂಡೇಟ್ ಅಲ್ಲಿ ಒಬ್ಬರಿಗೂ ಸುಧಾ ಫೋನ್ ಮಾಡಿ ಇಂಥ ದಿನ ನಿಮ್ ರಾಗಿ ಡೇಟ್ ಇದೆ ಬನ್ನಿ ಲೋಡ್ ತಗೊಂಬನ್ನಿ ಅಂತ ಯಾರಿಗೂ ಸುಧಾ ಒಬ್ರು ಸುಧಾ ಫೋನ್ ಮಾಡಿಲ್ಲ. 5/6/24ರಲ್ಲಿ ಡೇಟ್ ಕೊಟ್ಟವ್ರೆ. ಈಗ 3-4 ದಿನ ಆಗಿದೆ. ರಾಗಿ ಟಾರ್ಪಲ್ ಹಾಕಿದ್ರೆ ಕಪ್ಪಾಗೋಗವೆ, ಇವು ಉಂಟೋಗವೆ, ಮೊಳಕೆ ಬಂದವೆ. ಯಾರು ತಾಂಬಂದಾರ? ಯಾಕೆ ತಂದಿಲ್ಲ ನಾವು ರಾಗಿನ? ರೈತರು ತಂದಾಕಿರ್ತಾನೆ, ನಂಬರ್ ಇಸ್ಕೊಂಡಿಲ್ವ? ಯಾರು ಫೋನ್ ಮಾಡೋರು ಇವ್ರು ರೈತರಿಗೆ ನೇರವಾಗಿ? ರಾಗಿ ತಗೊಳ್ಳೋದ್ರಲ್ಲಿ ಬಹಳ ಅವ್ಯವಹಾರ ನಡೀತಾ ಇದೆ. ಏನಂದ್ರೆ ರೈತರದ ಕರೆಕ್ಟಾಗಿ ತಗೋತಾ ಇಲ್ಲ. ನಂದೇನೆ ಅಲ್ಲೇ 1.5 ತಿಂಗಳಾಯ್ತು ರಾಗಿ ತಗೋತೀನಿ, ಮೊಬೈಲ್ ನಂಬರ್ ಬರಿ ಅಂತ ಎಲ್ಲ ಬರ್ದೈತೆ, ಇದುವರೆಗೂ ಫೋನ್ ಮಾಡಿಲ್ಲ. ನಮ್ದಿರೋದು 10 ಕ್ವಿಂಟಲ್ ಆದ್ರೆ ಇದುವರೆಗೂ ಮಾಡಿಲ್ಲ. ಈ ಸಂಜೆ ಹೊತ್ತು 5 ಗಂಟೆ ಆಯ್ತು ಅಂದ್ರೆ ಬೇರೆ ಯಾರೋ ಟ್ರ್ಯಾಕ್ಟರ್ ಹೋಗಿ ಅನ್ಲೋಡ್ ಮಾಡ್ಕೊತಾರೆ. ರೈತರವ ಇದುವರೆಗೂ ತಗೊಳ್ಳಲ್ಲ. 4 ದಿವಸ ಮಾಡ್ತಾವ್ರೆ, ಸರಿಯಾಗಿ ಅನ್ಲೋಡ್ ಮಾಡ್ತಾ ಇಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.